ಇರೋದು 12,000 ಜನರು ಆಗಲೇ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಕೆಲವರು ಅವರೇ GPS ಕೆಲವರು ತಗೊಳ್ಳಿಲ್ಲ, ಟೈಮು ಅಷ್ಟರೊಳಗೆ ಸ್ಟೇ ಆರ್ಡರ್ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್. ಕೇಸ್ಗಳಿದೆ, ಅವರು ರಿಕ್ವೆಸ್ಟು ಬೇಗ ಮಾಡಿಕೊಡಿ, ನಮಗೆ ಸಹಾಯ ಆಗುತ್ತೆ ಅಂತ. ನಮಗೂ ಟೀಚರ್ಸ್ ಬೇಕಾಗಿರೋದ್ರಿಂದ ಬೇಗ ಮಾಡಿ, ಮತ್ತು ಹೊಸ ರಿಕ್ರೂಟ್ಮೆಂಟಿಗೂ ಕೂಡ ನಾನು FD ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಹೋದ ಸತಿ ನಾವು ಬಂದಮೇಲೆ 12,000 ಟೀಚರ್ಸ್ನ ರಿಕ್ರೂಟ್ ಮಾಡ್ಕೊಂಡ್ವಿ. ಮತ್ತು ಹೊಸದಾಗೂ ಕೂಡ ಟೀಚರ್ಸ್ ಬೇಕು ಅಂತ, ಯಾಕೆ ನನಗೆ ಶಾರ್ಟೇಜ್ ಇದೆ. ಬಟ್ ಅಷ್ಟರೊಳಗೇ ಫಾರ್ ದ ಫಸ್ಟ್ ಟೈಮ್ ಹೋದ ಸತಿನೂ ಕೂಡ ಈ ಸತಿನೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟಿಗೆ ಟೀಚರ್ಸ್ ಕೊಟ್ಟಿದ್ದೀವಿ 45,000. ಇನ್ನೂ ಕೆಲವು ಅವ್ರಿಗೇನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಒಂದು ಬುಕ್ಸ್ ಹೋಗಿದೆ, ಎಲ್ಲದೂ ಹೋಗಿದೆ. ನಾನೀಗ ಫಸ್ಟ್ ವೀಕಲ್ಲಿ ನಿಮಗೆಲ್ಲ ಬೇರೆ ಒಂದು ಯೋಜನೆ ಇದೆ, ಅದ್ರ ಜೊತೆಗೆ ನಾನು ಕಂಪ್ಲೀಟ್ A to Z ಬ್ರೀಫಿಂಗ್ನ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಬಿಫೋರ್ ಅಸೆಂಬ್ಲಿ ನಾನು ಸರ್ ಸಾಕ್ಸ್ನು ರಿವೈಸ್ ಮಾಡಿ ರೇಟನ್ನು ಅಂತ ಒಂದಿತ್ತು. ಇಲ್ಲ, ಮಾಡಿಲ್ಲ, ಮಾಡಕ್ಕೆ ಕೇಳ್ತಾ ಇದ್ದಾರೆ. ಈಗ ಮೊಟ್ಟೆನೂ ಕೂಡ ₹6 ಕೊಡ್ತೀವಿ ಒಂದು ಮೊಟ್ಟೆಗೆ. ಕೆಲವರು ರಿವೈಸ್ ಮಾಡಿ ಅಂತ ಇದ್ದಾರೆ. ಈಗ ಸದ್ಯಕ್ಕೇನು ರಿವೈಸ್ ಮಾಡಲ್ಲ, ಇದೇ ಥರ ನಡ್ಕೊಂಡು ಹೋಗುತ್ತೆ. ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ದುಡ್ಡು ಮಾತ್ರ ಎಲ್ಲ ಅವರು SDMC ಅವ್ರಿಗೆ ಕಳಿಸೋದಕ್ಕೆ ನಾವೆಲ್ಲ ದುಡ್ಡು ನಮ್ಮ ಕಡೆಯಿಂದ ರಿಲೀಸ್ ಮಾಡಿಬಿಡ್ತೀವಿ. ಯಾವುದು ಪೆಂಡಿಂಗ್ ಇಲ್ಲ. ಶೂಸ್ ಆಗಲಿ, ಬುಕ್ಸ್ ಆಗಲಿ, ಯೂನಿಫಾರ್ಮ್ ಆಗಲಿ, ಟೆಕ್ಸ್ಟ್ ಬುಕ್ಸು, ಮತ್ತು ಯಾವುದೇ ಥರದ ಒಂದಿದ್ರು ಕೂಡ ನಾವು ಮಾಡಿಲ್ಲ. ಬೆಳಗ್ಗೆ ರಾಗಿ ಮಾಲ್ಟು ಅಷ್ಟೇ ಕೊಡೋದು. ಕೆಲವು ಕಡೆ ಕಂಪ್ಲೇಂಟ್ಸ್ ಬಂದಿತ್ತು, ಯಾಕೆಂದರೆ ಈ ಮಂತಲ್ಲಿ ಎಲ್ಲ ಅದು ಕರೆಕ್ಷನ್ ಮಾಡಬೇಕು. ಮೇಯ್ನ್ ಟೀಚಿಂಗ್ ಎಲ್ಲ ಈಗ 1 ಜೂನಿಂದ ಹೊರಟೋಗುತ್ತೆ, ನೆಕ್ಸ್ಟ್ ಮಂತಿಂದ ಫಸ್ಟಿಂದ. ಸೊ ಅಷ್ಟರೊಳಗೇ ಎಲ್ಲ ಅದಕ್ಕೆಲ್ಲ ಸರಿ ಇದೆ, ಏನು ತೊಂದರೆ ಇಲ್ಲ. ರೆಗ್ಯುಲರ್ ರಿವ್ಯೂಸ್ ಎಲ್ಲ ಮಾಡ್ತಾ ಇದ್ದಾರೆ. ಇರೋದು 12,000 ಜನರು ಆಗಲೇ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಕೆಲವರು ಅವರೇ GPS ಕೆಲವರು ತಗೊಳ್ಳಿಲ್ಲ, ಟೈಮು ಅಷ್ಟರೊಳಗೆ ಸ್ಟೇ ಆರ್ಡರ್ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್. ಕೇಸ್ಗಳಿದೆ, ಅವರು ರಿಕ್ವೆಸ್ಟು ಬೇಗ ಮಾಡಿಕೊಡಿ, ನಮಗೆ ಸಹಾಯ ಆಗುತ್ತೆ ಅಂತ. ನಮಗೂ ಟೀಚರ್ಸ್ ಬೇಕಾಗಿರೋದ್ರಿಂದ ಬೇಗ ಮಾಡಿ, ಮತ್ತು ಹೊಸ ರಿಕ್ರೂಟ್ಮೆಂಟಿಗೂ ಕೂಡ ನಾನು FD ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಹೋದ ಸತಿ ನಾವು ಬಂದಮೇಲೆ 12,000 ಟೀಚರ್ಸ್ನ ರಿಕ್ರೂಟ್ ಮಾಡ್ಕೊಂಡ್ವಿ. ಮತ್ತು ಹೊಸದಾಗೂ ಕೂಡ ಟೀಚರ್ಸ್ ಬೇಕು ಅಂತ, ಯಾಕೆ ನನಗೆ ಶಾರ್ಟೇಜ್ ಇದೆ. ಬಟ್ ಅಷ್ಟರೊಳಗೇ ಫಾರ್ ದ ಫಸ್ಟ್ ಟೈಮ್ ಹೋದ ಸತಿನೂ ಕೂಡ ಈ ಸತಿನೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟಿಗೆ ಟೀಚರ್ಸ್ ಕೊಟ್ಟಿದ್ದೀವಿ 45,000. ಇನ್ನೂ ಕೆಲವು ಅವ್ರಿಗೇನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಒಂದು ಬುಕ್ಸ್ ಹೋಗಿದೆ, ಎಲ್ಲದೂ ಹೋಗಿದೆ. ನಾನೀಗ ಫಸ್ಟ್ ವೀಕಲ್ಲಿ ನಿಮಗೆಲ್ಲ ಬೇರೆ ಒಂದು ಯೋಜನೆ ಇದೆ, ಅದ್ರ ಜೊತೆಗೆ ನಾನು ಕಂಪ್ಲೀಟ್ A to Z ಬ್ರೀಫಿಂಗ್ನ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಬಿಫೋರ್ ಅಸೆಂಬ್ಲಿ ನಾನು ಸರ್ ಸಾಕ್ಸ್ನು ರಿವೈಸ್ ಮಾಡಿ ರೇಟನ್ನು ಅಂತ ಒಂದಿತ್ತು. ಇಲ್ಲ, ಮಾಡಿಲ್ಲ, ಮಾಡಕ್ಕೆ ಕೇಳ್ತಾ ಇದ್ದಾರೆ. ಈಗ ಮೊಟ್ಟೆನೂ ಕೂಡ ₹6 ಕೊಡ್ತೀವಿ ಒಂದು ಮೊಟ್ಟೆಗೆ. ಕೆಲವರು ರಿವೈಸ್ ಮಾಡಿ ಅಂತ ಇದ್ದಾರೆ. ಈಗ ಸದ್ಯಕ್ಕೇನು ರಿವೈಸ್ ಮಾಡಲ್ಲ, ಇದೇ ಥರ ನಡ್ಕೊಂಡು ಹೋಗುತ್ತೆ. ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ದುಡ್ಡು ಮಾತ್ರ ಎಲ್ಲ ಅವರು SDMC ಅವ್ರಿಗೆ ಕಳಿಸೋದಕ್ಕೆ ನಾವೆಲ್ಲ ದುಡ್ಡು ನಮ್ಮ ಕಡೆಯಿಂದ ರಿಲೀಸ್ ಮಾಡಿಬಿಡ್ತೀವಿ. ಯಾವುದು ಪೆಂಡಿಂಗ್ ಇಲ್ಲ. ಶೂಸ್ ಆಗಲಿ, ಬುಕ್ಸ್ ಆಗಲಿ, ಯೂನಿಫಾರ್ಮ್ ಆಗಲಿ, ಟೆಕ್ಸ್ಟ್ ಬುಕ್ಸು, ಮತ್ತು ಯಾವುದೇ ಥರದ ಒಂದಿದ್ರು ಕೂಡ ನಾವು ಮಾಡಿಲ್ಲ. ಬೆಳಗ್ಗೆ ರಾಗಿ ಮಾಲ್ಟು ಅಷ್ಟೇ ಕೊಡೋದು. ಕೆಲವು ಕಡೆ ಕಂಪ್ಲೇಂಟ್ಸ್ ಬಂದಿತ್ತು, ಯಾಕೆಂದರೆ ಈ ಮಂತಲ್ಲಿ ಎಲ್ಲ ಅದು ಕರೆಕ್ಷನ್ ಮಾಡಬೇಕು. ಮೇಯ್ನ್ ಟೀಚಿಂಗ್ ಎಲ್ಲ ಈಗ 1 ಜೂನಿಂದ ಹೊರಟೋಗುತ್ತೆ, ನೆಕ್ಸ್ಟ್ ಮಂತಿಂದ ಫಸ್ಟಿಂದ. ಸೊ ಅಷ್ಟರೊಳಗೇ ಎಲ್ಲ ಅದಕ್ಕೆಲ್ಲ ಸರಿ ಇದೆ, ಏನು ತೊಂದರೆ ಇಲ್ಲ. ರೆಗ್ಯುಲರ್ ರಿವ್ಯೂಸ್ ಎಲ್ಲ ಮಾಡ್ತೀವಿ.